ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಫ್ರೆಂಡ್ಸ್, ತಮಿಳಿನಲ್ಲಿ ನೋಡಿದ ಪ್ರಕಾರ ಇಟ್ಸ್ ಮೈ ಬರ್ಡೇ ವ್ಲಾಗ್. ಬನ್ನಿ ಏನೇನೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ನೋಡೋಣಂತೆ. ಏನೂ ಸೆಲೆಬ್ರೇಷನ್ ಇಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನಮ್ಮ ಮನೆಯವರೇ ಇಲ್ಲ ನನ್ನ ಜೊತೆ. ಅದೇ ಒಂದು ದೊಡ್ಡ ಬೇಜಾರು. 17 ಇಯರ್ಸ್ ಆಫ್ ಟುಗೆದರ್ನೆಸ್ಸಲ್ಲಿ ಅಂದರೆ 8 ಇಯರ್ಸ್ ಪ್ಲಸ್ 9 ಇಯರ್ಸ್ ಆಫ್ ಮ್ಯಾರೇಜ್ ಜರ್ನಿಯಲ್ಲಿ, 8 ಇಯರ್ಸ್ ಲವ್ ಜರ್ನಿ, 9 ಇಯರ್ಸ್ ಆಫ್ ಮ್ಯಾರೇಜ್ ಜರ್ನಿನಲ್ಲಿ ಅಲ್ಲಿಗೆ 17 ಇಯರ್ಸ್ ಆಯ್ತಲ್ವಾ. ಒಂದು ಬರ್ಡೇನೂ ನಂದು ಮಿಸ್ ಮಾಡಿದ್ದಿಲ್ಲ. ಈ ವರ್ಷ ಇಲ್ಲ, ಅವರು ತುಂಬಾ ಬೇಜಾರಾಗ್ತಾ ಇದೆ. ಬಟ್ ಏನೂ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಸುಮ್ಮನೆ ಏನೋ ರೀಸನ್ ಇಲ್ಲ ಅಲ್ವಾ. ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಅವರಿಗೆ. ಸೊ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಮುಂಚೆ ಕೆಲಸ ಇಲ್ಲ ಅಂತಿದ್ವಿ. ಈಗ ಕೆಲಸ ಸಿಕ್ಕಾಗ ಕೆಲಸ ಮಾಡೋದು ಫಸ್ಟ್ ಪ್ರಯಾರಿಟಿ. ಬರ್ಡೇ ಏನು ಈ ವರ್ಷ ಎಲ್ಲ, ನೆಕ್ಸ್ಟ್ ಇಯರ್ ಬಂದೇ ಬರುತ್ತೆ. ಆವಾಗ ಸೆಲೆಬ್ರೇಷನ್ ಮಾಡ್ಬೋದು. ನಾನೇ ಹೇಳಿದೆ ಅವರಿಗೆ ಇರಲಿ ಬಿಡಿ ಅಂತ. ಈಗ ನನಗೆ ಇರೋಕ್ಕಾಗ್ತಿಲ್ಲ. ಅವ್ರು ನೈಟ್ ಆ್ಯಕ್ಚುಲಿ ಹೇಳಿದರು, ಬಂದುಬಿಡು, ಸಿಗ್ಲೇನೆ ಬಂದುಬಿಡು, ಏನಾಗಲ್ಲ ಬಾ ಅಂತ. ನನಗೆ ಇನ್ನೊಂದು ತುಂಬಾ ಈ ಕಡೆ ಕಿವಿ ತುಂಬಾ ನೋವು ಆಗಿಬಿಟ್ಟಿದೆ, ಏನಕ್ಕೋ ಗೊತ್ತಿಲ್ಲ. ಸೊ ಆ ಪೇನಿಗೆ ನನಗೆ ಜರ್ನಿ ಮಾಡೋಕ್ಕೂ ಭಯ. ಹಂಗಾಗಿ ಇರಲಿ, ನೆಕ್ಸ್ಟ್ ವೀಕ್ ನೀವೇ ಬರ್ತಿರಲ್ಲ ನೋಡೋಣಂತೆ ಅಂದೆ. ಈ ವ್ಲಾಗ್ ನಾನು ಹೋಲ್ಡ್ ಮಾಡಿ ಇಟ್ಕೊತೀನಿ. ನೆಕ್ಸ್ಟ್ ವೀಕ್ ಬಂದಾಗ ಸೆಲೆಬ್ರೇಷನ್ ಮಾಡಿದರೆ ಆವಾಗ ಹಾಕ್ತೀನಿ, ಅದನ್ನು ಸೇರಿ ಹಾಕ್ತೀನಿ ವ್ಲಾಗಲ್ಲಿ. ಬಟ್ ಅವರಿಲ್ಲದೆ ಈ ಬರ್ಡೇ ತುಂಬಾ ಬೇಜಾರಾಗ್ತಿದೆ. ಈ ಟಾಪು ಕೂಡ ಅವರೇ ಕೊಡಿಸಿದ್ದು. ಆ್ಯಕ್ಚುಲಿ ನನಗಿದು ಇಷ್ಟ ಆಗಲಿಲ್ಲ, ಅವ್ರಿಗೆ ಇಷ್ಟ ಆಯಿತು ಅಂತ ತಗೊಂಡೆ. ಚೆನ್ನಾಗಿ ಕಾಣ್ತಿದೆ, ಚೆನ್ನಾಗಿದೆ. ಸೊ ಬೆಳಗ್ಗೆನೇ ವಿಶ್ ಮಾಡಿದರು, ನೈಟ್ ವಿಶ್ ಮಾಡಿದರು, ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ವಿಶ್ ಮಾಡಿದರು. ಇವತ್ತು ವಾಟ್ಸಪ್ ಸ್ಟೇಟಸ್ಸಲ್ಲಿ ನಾನೇ ಮೆರಿತಿದ್ದೀನಿ. ಇದೇನು ಅಂದ್ಕೊಂಡ್ರಾ? ಸೊ ತೋರ್ಸೋಣ ಅಂದ್ಕೊಂಡೆ ಆವಾಗಲೇ. ನೋಡಿ, ಇದು ನನ್ನ ಫಸ್ಟ್ ಬರ್ಡೇ ಗಿಫ್ಟ್. ನನ್ನ ಹಬಿ ಕೊಡಿಸಿದ್ದು, ಸಚಿನ್ ಕುಮಾರ್ ಅವರು ಕೊಡಿಸಿದ್ದು ಫಸ್ಟ್ ಬರ್ಡೇ ಗಿಫ್ಟು. ನನ್ನ ಮಗ ಹೇಳ್ತಿದ್ದಾನೆ, ಸೇಮ್ ಪಪ್ಪನ ಥರನೇ ಇದೆ ಅಲ್ಲಮ್ಮ ಅಂತ. ಚೆನ್ನಾಗಿದೆ. ಅದನ್ನು 17 ವರ್ಷದಿಂದನೂ ಕಾಯ್ಕೊತ ಬಂದಿದ್ದೀನಿ. ಅದು ಏನೋ ಒಂಥರ ಲಕ್ಕಿ ಚಾಂಪ್ ನನಗೆ. ಮತ್ತು ಏನೇನೆಲ್ಲ ಮಾಡ್ತೀವಿ ಇವತ್ತಿನ ದಿನ ನೋಡೋಣಂತೆ ಬನ್ನಿ. ಬೆಳಗ್ಗೆನೇ ಟಿಫನಿಗೆ ಸ್ಪಾನ್ಸರ್ ಮಾಡಿದ್ದಾರೆ ನಮಗೆ. ಟಿಫನ್ ಮನೇಲಿ ಮಾಡಬೇಡ, ಹೊರಗಡೆ ಹೋಗಿ ತಿನ್ನು ಅಂತ. ಸೊ ಇಂಥ ಆಪರ್ಚುನಿಟಿ ಯಾರಾದರೂ ಮಿಸ್ ಮಾಡ್ಕೊತಾರೆ. ಸೊ ನನ್ನ ಮಕ್ಕಳಿಗೂ ರೆಡಿ ಮಾಡ್ತಾಯಿದ್ದೀನಿ. ರೆಡಿಯಾಗಿ ಹೋಗೋಣಂತೆ ಬನ್ನಿ. ಇಲ್ಲ ಅಂದ್ರೂ ನಾನು ಬರ್ಡೇ ನೆಪದಲ್ಲಿ 4 ಟಾಪ್ ತೊಗೊಂಡಿದ್ದೀನಿ. ಹೋಗಲ್ಲಲ್ಲ ಹೆಂಗಿದ್ರು, ಅದೇ ಖರ್ಚಲ್ಲೇ ಅದೇ ದುಡ್ಡನ್ನು ಟಾಪ್ ತೊಗೊತೀನಿ ಅಂತ ಟಾಪ್ ತೊಗೊಂಡಿದ್ದೀನಿ. ಸೊ ಬನ್ನಿ, ಹೇಗೆಲ್ಲ ಬರ್ಡೇ ಸೆಲೆಬ್ರೇಷನ್ ಆಗುತ್ತೆ ನೋಡೋಣ. ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗೋಣ. ಅಫ್ಕೋರ್ಸ್ ದುರ್ಗಮ್ಮನ ಆಶೀರ್ವಾದ ಅಂತೂ ತೊಗೊಳ್ಳೇಬೇಕು. ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗೋಣ. ನೈಟ್ ಅಂತೀನಿ, ಸಾರಿ, ಈವ್ನಿಂಗ್ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಾನು ನಿಮಗೆ ಬ್ಲಾಗ್ ಮುಖಾಂತರ ತಿಳಿಸ್ತೀನಿ. ಬನ್ನಿ, ಹೇಗೆಲ್ಲ ನನ್ನ ಬರ್ಡೇ ಸೆಲೆಬ್ರೇಷನ್ ಆಯಿತು ಅಂತ ನೋಡೋಣ ಅಂತೆ. ಫ್ರೆಂಡ್ಸ್ ನೋಡಿ, ಟಾಪ್ ತುಂಬಾ ಚೆನ್ನಾಗಿದೆ. ನನಗೆ ಸೂಟ್ ಕೂಡ ಆಗಿದೆ, ಚೆನ್ನಾಗಿದೆ. ಐ ಲೈಕ್ ಇಟ್. ಆ್ಯಕ್ಚುಲಿ ನನಗೆ ಇಷ್ಟನೇ ಆಗಿದ್ದಿಲ್ಲ ಈ ಟಾಪು. ಒಂಥರ ಇದೆ ಅಂದರೆ ನಮ್ಮ ಮನೆಯವರು ಇಲ್ಲ, ಚೆನ್ನಾಗಿದೆ ಹಿಡ್ಕೊ ಅಂದರು. ಚೆನ್ನಾಗಿದೆ ನೋಡಿ. ಇಲ್ಲೂ ಕೂಡ ಹೆವಿ ವರ್ಕ್ ಬಂದಿದೆ, ಚೆನ್ನಾಗಿದೆ. ಯಾಕೋ ಲೂಸ್ ಹೇರ್ ಬಿಟ್ಟು ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ಹೇಗೆ ಅನ್ನಿಸ್ತಿದೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಚೆನ್ನಾಗಿದೆ. ಆ್ಯಕ್ಚುಲಿ ಟಾಪು ಫುಲ್ ಫ್ರಿಲ್ಲಾಗಿ ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ. ನನ್ನ ಮಗ ಈಗ ಸ್ನಾನಕ್ಕೆ ಹೋದ, ಈಗ ಬಟ್ಟೆ ಬಿಸಾಕೋದು ನೋಡಿ. ಹೀಗೆ ಮಕ್ಕಳಿಗೆ ಒಂದು ಸೆಕೆಂಡು ಕೂಡ
ನೀಟ್ನೆಸ್ ಇರಲ್ಲ. ಹೇಳಿರ್ತೀನಿ ಅಲ್ಲಿ ಹಾಕು ಬಟ್ಟೆ ಅಂತ, ಅಲ್ಲಿ ವಾಷಿಂಗ್ ಮಿಷಿನ್ ಹತ್ರ ಇಟ್ಟಿರ್ತೀನಿ ಮೈಲಿಗೆ ಬಟ್ಟೆ ಹಾಕೋಕ್ಕೆ ಬಾಕ್ಸು, ಬಟ್ ಅದು ಯೂಸ್ ಮಾಡಲ್ಲ, ಹೀಗೆ ಬಿಸಾಕೋದು, ನಾವೇ ಹೋಗಿ ಇದು ಮಾಡೋದು. ಸೊ ಬನ್ನಿ ಹೋಗೋಣ, ತಿಂಡಿ ತಿಂದು ಇನ್ನೊಂದು ಟಾಪ್ ಹಾಕ್ಕೊಂಬರ್ತೀನಿ. ಇದು ಅವ್ರು ಬಂದಾಗೆ ಇನ್ನೊಂದು ಸತಿ ಹಾಕ್ತೀನಿ. ಇನ್ನೊಂದು ಟಾಪ್ ಇದೆ, ಅದು ಹಾಕ್ಕೊಂಬರ್ತೀನಿ. ಓಕೆ, ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ನೋಡಿ. ಈಗ ಈ ಟಾಪ್ ಹಾಕ್ಕೊಂಡಿದ್ದೀನಿ, ಬನ್ನಿ ಹೋಗೋಣ. ನಮ್ಮ ಜಗನ್ ಕೂಡ ರೆಡಿ ಆಗಿದ್ದಾನೆ. ವಿಶ್ ಮಾಡಿದೆ ಪಾಪ, ರಾತ್ರಿನೂ ವಿಶ್ ಮಾಡ್ದ, ಬೆಳಗ್ಗೆನೂ ವಿಶ್ ಮಾಡ್ದ. ನೋಡಿ, ಹಾಯ್ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ನೋಡಿ ಫ್ರೆಂಡ್ಸ್, ಒಂದು ಯಪ್ಪೋ ಎಷ್ಟು ಸ್ಟೈಲ್ ಮಾಡ್ತಾನೆ. ಸೊ ಬನ್ನಿ ಬೇಗ ಬೇಗ ಹೋಗೋಣ ಅಂತ ನೋಡ್ರಿ, ಟೈಮ್ ಆಗುತ್ತೆ ನೋಡ್ರಿ. ಬನ್ನಿ ಫ್ರೆಂಡ್ಸ್ ಹೋಗೋಣ, ನಾನೇ ಕರ್ಕೊಂಡು ಹೋಗ್ತೀನಿ. ಬಿಸಿಲು ಭಾಳ ಹೊಡ್ತಿದೆ ಇವತ್ತು. ಏನು ಬಿಸಿಲಿದೆ ಫ್ರೆಂಡ್ಸ್, ಅಪ್ಪಪ್ಪ. ಫ್ರೆಂಡ್ಸ್ ನಮ್ಮ ಮಮ್ಮಿನ ಬರ್ತಡೇ ಅಲ್ಲ, ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ. ಬನ್ನಿ ಫ್ರೆಂಡ್ಸ್, ಬರ್ತಡೇ ಅಂದರೆ ದೇವಸ್ಥಾನಕ್ಕೆ ಹೋಗಲೇಬೇಕಲ್ಲ. ಏನು ನಾವು ಹೊಂಟಿರೋದು ದುರ್ಗಮ್ಮನ ದೇವಸ್ಥಾನ ಹೋಗ್ತೀವಿ. ಫಸ್ಟಿಗೆ ಇವತ್ತು ರೇಷನ್ ಕೊಡ್ತಿದ್ರಲ್ಲ, ರೇಷನ್ ತಂಡೆ ಹೋಗೋಣ. ನಾನು ಡೌನ್ ಬರ್ತಿದ್ದೀನಿ. ಬಿಡಿ ಫ್ರೆಂಡ್ಸ್, ಕೆಳಗಡೆ ಬರ್ತೀನಿ. ಬರ್ತಿದ್ದವ್ರು ಹೇಳಿದ್ರು. ಫ್ರೆಂಡ್ಸ್ ನಮ್ಮ ಫ್ರೆಂಡು ಅದೇ ಕರ್ತದೆ ಇಲ್ಲ ಫ್ರೆಂಡ್ಸ್, ನಾವು ದೇವ್ರ ಮನೆಗೆ ಅಲ್ಲೆಲ್ಲ ಹೋಗ್ಬೇಕಲ್ಲ, ಅದಕ್ಕೆ ಕ್ರಿಕೆಟ್ ಆಟಾಡ್ತಿದ್ದಾರೆ. ಕ್ರಿಕೆಟ್ ಆಟಾಡ್ತಿದ್ದಾರೆ ಬೈದ್ರು. ಓನರ್ ಬೈದ್ರು ಫ್ರೆಂಡ್ಸ್, ಬೈದ್ರು. ಏನಾದ್ರು ನೋಡೋಕ್ಕಲ್ಲ ಫ್ರೆಂಡ್ಸ್, ಸಾರಿ ಯಾಕಂದರೆ ವಿಡಿಯೋಸಲ್ಲಿ ಲೇಟ್ ಬರ್ತಿದೆ, ಸಾರಿ. ಫ್ರೆಂಡ್ಸ್ ಎಲ್ಲಾದ್ರೂ ಬರೋಣ. ಹಾಂ ಸುಮ್ಮನೆ ಫ್ರೆಂಡ್ಸ್, ನೆರಳು ಹತ್ರ ಬಂದಿದ್ದೀನಿ. ಸುಮ್ಮನೆ ಫ್ರೆಂಡ್ಸ್, ಮತ್ತಿವತ್ತು ರೇಷನ್ ತಂದು ಮತ್ತು ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಶಾವಿಗೆ ತಿಂದು, ಶಾವಿಗೆ ಎಲ್ಲ ತಿನ್ನೋಣ ಅಂತ ಶಾವಿಗೆ ತಿನ್ನೋಣ. ಇವತ್ತು ಸ್ನ್ಯಾಕ್ಸು ಹೊರಗಡೆ ಮಾಡೋಣಂತೆ, ಎಲ್ಲ ಇವತ್ತು ಹೊರಗಡೆ ಮಾಡೋಣ ಫ್ರೆಂಡ್ಸ್. ಬನ್ನಿ ಹೋಗೋಣ. ಓ ಶಂಭು ಬಂದ, ಶಂಭು ಬಂದ ಫ್ರೆಂಡ್ಸ್. ಕೆಳಗಿಳಿದು ಒಬ್ಬೊಬ್ಬನೇ ಬರ್ತಾನೆ ಫ್ರೆಂಡ್ಸ್, ಕೆಳಗಿಳಿದು ಅಪ್ಪುಂಡ ಬಿಸಿಲೋಡಿ ಫ್ರೆಂಡ್ಸ್. ನೆಳ್ಳತ್ರ ಹೋಗೋಣ. ಶಂಭು ಬಾ ಬಾ, ಶಂಭು ಬಾ. ಬಂದ ಫ್ರೆಂಡ್ಸ್ ಶಂಭು. ಇನ್ನು ನಮ್ಮ ಮಮ್ಮಿ ಬರಬೇಕು, ಅವ್ರು ಬರೋಕ್ಕೆ ಸ್ವಲ್ಪ ಟೈಮ್ ತಗೊಂತಾರೆ ಅನಿಸುತ್ತೆ. ಹೊರಗಡೆ ಹೋಗೋಣ. ಏನು ಮಾಡೋದು ಫ್ರೆಂಡ್ಸ್, ಇವನು ಶಮ್ಮುನು ವ್ಲಾಗ್ ಮಾಡ್ತಾನೆ. ಹಾಗಾದ್ರೆ ಏನು ಹಂಗೆಲ್ಲ ಹೇಳ್ತಾನೆ. ಹಾಯ್ ಮಾಡು ಶಮ್ಮು, ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ಹಾಯ್ ಮಾಡ್ದ. ಇವತ್ತು ನಾವು ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗೋಣ ಫ್ರೆಂಡ್ಸ್. ನಮ್ಮ ಮಮ್ಮಿ ಬಂದರು ನನ್ನ ಹಿಂದೆ ಫ್ರೆಂಡ್ಸ್, ನನಗೆ ತೆಗಿತಿದ್ದಾರೆ ಬಂದ್ರೆ ನೋಡಿದ್ರಾ. ನಮ್ಮ ಶಮ್ಮು ಹೇಳ್ತಾ 10 ಗಂಟೆ ಆಗಿದೆ, ಬಾ ಬೇಗ ಹೋಗೋಣ ಅಂದ ಫ್ರೆಂಡ್ಸ್. ಹೋಗೋಣ ಬನ್ನಿ ಫ್ರೆಂಡ್ಸ್. ಔಟ್ ಸೈಡ್ ಹೋಗೋಣ. ಫ್ರೆಂಡ್ಸ್ ಕಾಲ್ಡು ಫ್ರೆಂಡ್ಸ್, ಕಾಲ್ ನೋಡೋಣ. ಇಲ್ಲಿದೆ ಕಾಲ್ಡು. ರೇಷನ್ ಕಾರ್ಡ್ ಹೇಗೆ ಕಳೆದಿರ್ತಾರೋ. ಓ ಫ್ರೆಂಡ್ಸ್, ಇತ್ತು ಫೈನಲಿ ನಮ್ಮ ರೇಷನ್ ಕಾರ್ಡ್. ಐಶ್ಯ ಲಾಕ್ ಮಾಡೋಣ.
ಆಯ್ತಲ್ಲ ಫ್ರೆಂಡ್ಸ್. ಓಹ್ ಫೈನಲಿ ಹಾಕಿದೆ. ಒಂದು ಎತ್ಕೊಳ್ಳೋಕೆ ಹಾಂ ಸಿಕ್ತಮ್ಮ ಬಂದೆ. ಸಿಕ್ತಂತ ಫ್ರೆಂಡ್ಸ್, ಏನಾದರೂ ಒಂದು ಬೀಳ್ತದೆ ಅಂತ ಕಾಣಿಸ್ತೀನಿ ನೋಡ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಫ್ರೆಂಡ್ಸ್ ಬನ್ನಿ 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 ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಛೋಟ ಯೂಟ್ಯೂಬರ್ ಎಷ್ಟು ಮಾತಾಡೋದು ಕಲ್ತಿದ್ದಾನೆ ವ್ಲಾಗಲ್ಲಿ. ಸೊ ನಾವು ರೇಷನ್ ತಗೊಂಡು ಈಗ ಸೀದಾ ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದೆ. ನೋಡ್ಬೋದು ನೀವು, ಸಂಡೇ ಅಲ್ವಾ, ಸೊ ಫುಲ್ಲು ಫ್ರೀ ಇದ್ದರು. ದುರ್ಗಮ್ಮ ಅಂತರೂ ಫುಲ್ಲು ಆರಾಮಾಗಿ ಕೂತಿದ್ಲು. ನಾನು ಇದೇ ಚಾನ್ಸು ಕೇಳೋಣ ಅಂತೇಳಿ ನೋಡಿ ಇಲ್ಲಿ ಫಸ್ಟು ಹೊರಗಡೆ ನಮಸ್ಕಾರ ಮಾಡಿದ್ವಿ. ಆಮೇಲೆ ಇಲ್ಲಿ ಅಂಕಲ್ ಕೂತಿದ್ರಲ್ವ ಸ್ವಾಮಿಯರು, ಅವ್ರಿಗೆ ಕೇಳಿದೆ ಬರ್ತ್ಡೇ ಇದೆ ಒಳಗಡೆ ಬಿಡ್ತೀರಾ ಅಂತ. ಸರಿ ಅಮ್ಮ ಆ ಕಡೆಯಿಂದ ಬಾ ಅಂದರು. ನೋಡಿ ನೀವು ಈಗ ಒಳಗಿಂದನೇ ನಾನು ಸೀದಾ ದರ್ಶನ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಫಸ್ಟು ನಮಸ್ಕಾರ ಮಾಡಿ ಆಮೇಲೆ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಗರ್ಭಗುಡಿ ಒಳಗಡೆನೆ ಲಾಸ್ಟ್ ಇಯರು ಕೂಡ ಸೇಮ್ ಹೀಗೆ ಆಗಿತ್ತು. ಒಳಗಡೆ ಹೋಗಿ ನಮಸ್ಕಾರ ಮಾಡಿ ಬಂದಿದ್ದೆ ನಾನು. ಈ ವರ್ಷವೂ ಅಷ್ಟೇ ಒಳಗಡೆ ಹೋಗಿ ನಮಸ್ಕಾರ ಮಾಡಿ ದೇವಿಗೆ ಮುಟ್ಟಿ ನಮಸ್ಕಾರ ಮಾಡಿ ಬಂದಿದ್ದು ಒಂದು ಅದೃಷ್ಟನೇ ಅನ್ಬೋದು. ಅಂದರೆ ಹೇಗೆ ಅಂದರೆ ಯಾರೂ ಇಲ್ಲ ಅಂದ್ಕೋಬೇಡ, ನಾನಿದ್ದೀನಿ ಅಂತ ತಾಯಿ ಹೇಳ್ತಾಳೆ ಅಂತ ನನಗೊಂದು ಭರವಸೆ. ಅವಳೇ ನನ್ನ ಶಕ್ತಿ ಅಂತಲೇ ಹೇಳ್ಬೋದು. ದುರ್ಗಮ್ಮನೇ ನನ್ನ ಒಂದು ದೊಡ್ಡ ಶಕ್ತಿ, ಒಂದು ದೊಡ್ಡ ಪವರ್. ಎಷ್ಟೊಂದು ಮಿರಾಕಲ್ ನನ್ನ ಜೀವನದಲ್ಲಿ ನಡೆದಿದೆ ಅಂದರೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಒಂದೇ ದಿನದಲ್ಲಿ ನನಗೆ ಏನೋ ಒಂದು ದುರಂತ ಆಗಿದ್ದನ್ನು ಆರಾಮ ಮಾಡಿದ್ದಾಳೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಆರಾಮಿಲ್ಲಿದ್ದು ವ್ಲಾಗ್ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೆಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಅದು ತೋರಿಸ್ಬೇಕು ನಿಮಗೆ. ನೋಡಿ ಇಲ್ಲಿ ನೆಕ್ಸ್ಟು ಇನ್ನೊಂದು ಹೊರಗೆ ಬಂದ ತಕ್ಷಣ ಒಂದು ಫುಲ್ಲು ಮದುವೆಯ ಜನರು, ಅಲ್ಲಿ ಚೌಟ್ರಿ ಇದೆ ಎದುರುಗಡೆ, ಅಲ್ಲಿ ಮದುವೆಗೆ ಬಂದಿದ್ದರು. ಸೊ ಅವರೆಲ್ಲ ಬಂದುಬಿಟ್ರು. ಆಮೇಲೆ ಅಲ್ಲಿ ಮುಗಿಸ್ಕೊಂಡು ನಾವು ನಮ್ಮ ಫೇವ್ರೆಟ್ ಸ್ಪಾಟ್ ಆದ ಶಾವಿಗೆ ತಿನ್ನೋಕೆ ಬಂದ್ವಿ. ರಾಘವೇಂದ್ರ ಶಾವಿಗೆ ಎಲ್ಲರಿಗೂ ಆಲ್ಮೋಸ್ಟ್ ದಾವಣಗೆರೆಯಲ್ಲಿ ಇರೋರಿಗೆ ಗೊತ್ತೇ ಇರುತ್ತೆ ಈ ಫೇವ್ರೆಟ್ ಸ್ಪಾಟು. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ. ಅದಾದಮೇಲೆ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಮಾರ್ಕೆಟೆಲ್ಲ ಸುತ್ತಿ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಫೇಮಸ್ ತುಳಜಾ ಭವಾನಿ ಹೋಟೆಲಿಂದ ಕಬಾಬ್ ಮತ್ತು ಕುಷ್ಕ ತೊಗೊಂಡು ಅಲ್ಲಿಂದ ಮನೆಗೆ ಹೋದ್ವಿ. ನೋಡಿರಿ ಇಲ್ಲಿ ಎಷ್ಟು ಚೇಂಜಸ್ ಮಾಡಿದ್ದಾರೆ, ಫುಲ್ಲು ಈಗ ದೊಡ್ಡದು ಮಾಡಿಬಿಟ್ಟಿದ್ದಾರೆ. ನಮ್ಮ ಜಗನ್ ತೋರಿಸ್ತಾನೆ ನೋಡಿ, ಅವನಂತರೂ ನಂದು ಫುಲ್ ಅಸಿಸ್ಟೆಂಟ್ ಆಗಿಬಿಟ್ಟಿದ್ದಾನೆ. ಶ್ರೀ ತುಳಜಾ ಭವಾನಿ ಹೋಟೆಲ್ ನಾನ್ ವೆಜ್. ಇದು ವಾಸನಾಯ್ಕರ್ ಇದೆ ಅಲ್ಲ ಫ್ರೆಂಡ್ಸ್, ವಾಸನಾಯ್ಕರಿಂದ ಸ್ವಲ್ಪ ಮುಂದೆ ಬಂದು ಲೆಫ್ಟಿಗೆ ಬಂದ್ರೇ ಇದೆ. ಫ್ಯಾಮ್ಲಿ ಹೋಟೆಲ್ಲು ಕೂಡ, ಬಟ್ ಗಂಡು ಮಕ್ಕಳೇ ಜಾಸ್ತಿ ಇರ್ತಾರೆ. ಫಿಶ್ಶು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಹೋಗಿ ಒಂದು ಸತಿ ಟ್ರೈ ಮಾಡಿ. ಇಲ್ಲೆಲ್ಲ ಫಸ್ಟು ಫ್ರೈನೂ ಮಾಡ್ತಾಯಿದ್ರು, ಈಗ ಬರೀ ಪಾರ್ಸಲಿಗೋಸ್ಕರನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಈ ಶಾಪು. ಈ ಕಡೆ ಕೌಂಟರು, ಈ ಕಡೆ ಕುತ್ಕೊಂಡು ಊಟ ಮಾಡೋದು ಇದೆ. ನೋಡಿ ಇದು ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಸೊ ನನ್ನ ಬರ್ಡೇ ಸಿಂಪಲ್ಲಾಗಿ ಚೆನ್ನಾಗಿ ಆಯಿತು. ಸಾಯಂಕಾಲ ಹೊರಗೆ ಹೋಗೋಣ ಅಂದ್ವಿ, ಫುಲ್ಲು ಮಳೆ ಬಂತು. ಸೊ ಹಾಗಾಗಿ ಎಲ್ಲೂ ಹೋಗಲಿಲ್ಲ. ಹೇಗೆ ಅನ್ನಿಸ್ತು ಬ್ಲಾಗ್? ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಬ್ಲಾಗ್ ಅಂತ.